ಹಾಯ್ ಆಲ್, ಇವತ್ತು ಸ್ವೀಟ್ ಕಾರ್ನಿಂದ ಕ್ವಿಕ್ಕಾಗಿ ಒಂದು ದೋಸೆ ರೆಸಿಪಿ ನೋಡೋಣ. ಮೊದಲಿಗೆ 2 ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, ಜೋಳ. ಇದನ್ನು ಒಣಮೆಣಸಿನ್ಕಾಯಿ, ಶುಂಠಿ, ಧನಿಯಾ ಮತ್ತು ಜೀರಿಗೆ, 1 ಕಪ್ ಓಟ್ಸ್ ತೊಗೊಂಡಿದ್ದೀನಿ. ಶುಂಠಿ ಮತ್ತು ಕರಿಬೇವು ಬೇಕು ರುಬ್ಕೊಳ್ಳೋಕ್ಕೆ, ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಕ್ಕೆ. ಈಗ 2 ಸ್ವೀಟ್ ಕಾರ್ನ್ ಬಿಡಿಸೋದಷ್ಟೇ ನಿಮಗೆ ಟೈಮ್ ಆಗೋದು. ಒಂದು ಮಿಕ್ಸಿ ಜಾರಿಗೆ ಎಲ್ಲ ಹಾಕ್ಕೊಳ್ಳೋಣ ಒಂದೊಂದಾಗಿ. ನೋಡಿ, ಕರಿಬೇವು, ಸ್ವೀಟ್ ಕಾರ್ನು, ಮೆಣಸಿನ್ಕಾಯಿ, ಶುಂಠಿ, ಧನಿಯಾ, ಜೀರಿಗೆ ಎಲ್ಲ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಓಟ್ಸ್ 1 ಕಪ್ ತೊಗೊಂಡಿದ್ದೀನಿ. ಈಗ ಇಷ್ಟನ್ನು ಹಾಕಿ ನೀರು ಹಾಕಿ ನುಣ್ಣಗೆ ಚಟ್ನಿ ಥರ, ದೋಸೆ ಹಿಟ್ಟಿನ ಹದ ಹೇಗಿರುತ್ತೆ ಗೊತ್ತಲ್ವ ನಿಮಗೆ, ಆ ಥರ ರುಬ್ಕೊಂಡ್ರೆ ಆಮೇಲೆ ನೀರು ಮಿಕ್ಸ್ ಮಾಡ್ಕೋಬೋದು. ಗಟ್ಟಿಗೆ ರುಬ್ಬಿದ್ದೀನಿ ನಾನು. ಇವಾಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕಿ ಹಿಟ್ಟು ಬ್ಯಾಟರ್ನ ದೋಸೆ ಹಿಟ್ಟಿನ ಹದಕ್ಕೆ ಸರಿ ಮಾಡ್ಕೊಳ್ಳೋಣ. ಗಟ್ಟಿ ಇದೆ ಇದು, ನುಣ್ಣಗಿರಬೇಕು, ತರಕಾರಿ ಇರಬಾರ್ದು, ನೈಸ್ ಪೇಸ್ಟ್ ಮಾಡಬೇಕು. ಇದು ನೀರು ಹಾಕ್ಕೊಂಡು ರುಬ್ಬಿದ್ರೆ ನುಣ್ಣಗಾಗತ್ತೆ. ನೀವು ಇದಕ್ಕೆ ಈ ಟೈಮಲ್ಲಿ ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವೆ, ಇಲ್ಲಾಂದರೆ ಮಾಮೂಲಿ ಉಪ್ಪಿಟ್ಟಿನ ರವೆ ಸೇರಿಸ್ಕೋಬೇಕು. ಇಲ್ಲಾಂದರೆ ದೋಸೆ ತುಂಬ ತೆಳು ಬರುತ್ತೆ, ಎದ್ದೇಳಲ್ಲ ಮೇಲಕ್ಕೆ, ನಿಮಗೆ ಮೆತ್ತಗಾಗ್ಬಿಡತ್ತೆ ಪಿಚ ಪಿಚ ಅಂತ. ಸೊ ನೀವು ಅಕ್ಕಿ ಹಿಟ್ಟು ಮತ್ತು ರವೆ ಈ ಟೈಮಲ್ಲಿ ಸೇರಿಸ್ಕೋಬೇಕು. ಒಂದು ಚಿಕ್ಕ ಬೌಲಲ್ಲಿ 1 ಬೌಲ್ ಅಕ್ಕಿ ಹಿಟ್ಟು, ರವೆ ಸೇರಿಸಿದ್ದೀನಿ ನಾನು. ಈಗ ಮಕ್ಳಿಗೆ ಮಾಡಿದ್ರೆ ತುಪ್ಪ ಹಾಕಿ ಮಾಡಿಕೊಡಿ, ಇಲ್ಲಾಂದರೆ ಎಣ್ಣೆ ಹಾಕ್ಕೋಬೋದು, ನಿಮ್ಮಿಷ್ಟ, ಯಾವ್ದು ಬೇಕಾದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಇವಾಗ ಒಂಚೂರು ಹರಿದೋಗಲಿಲ್ಲ, ನೀಟಾಗಿ ಬಂದಿದೆ. ಇನ್ನೊಂದು ದೋಸೆ ಹಾಕೋಣ. ರುಚಿ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ದೋಸೆ ಲೈಟಾಗಿರುತ್ತೆ, ಹೆವಿ ಅನಿಸಲ್ಲ ನಿಮಗೆ. ಬ್ರೇಕ್ಫಾಸ್ಟು ಮಕ್ಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಮಾಡಿ, ಟ್ರೈ ಮಾಡಿ. ಕ್ವಿಕ್ಕಾಗಿ ಹೋಗುತ್ತೆ. ನೀವು ಜೋಳ ಹಿಂಡ್ಲ ದಿವಸನೇ ಬಿಡಿಸಿಟ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಟ್ಟು ತಕ್ಷಣ ಮಾಡ್ಕೊಬೋದು. ಇದೇನು ನೆನಿಬೇಕು, ಫರ್ಮೆಂಟ್ ಆಗಬೇಕು, ಏನೂ ಇಲ್ಲ. ಕ್ವಿಕ್ಕಾಗಿ ರುಬ್ಬಿದ ತಕ್ಷಣವೇ ಹಾಕ್ಕೊಂಬಿಡ್ಬೇಕು. ನೆಂದರೆ ನಿಮ್ಗೆ ಇನ್ನೂ ಮೆತ್ತಗೆ ಬರುತ್ತೆ ದೋಸೆ. ಇಡ್ತೀನಿ ಅನ್ನೋದಾದರೆ ಅದಕ್ಕೆ ಚಿರೋಟಿ ರವೆ ಒಂದು ಸ್ವಲ್ಪ, ಇಲ್ಲ ಉಪ್ಪಿಟ್ಟಿನ ರವೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೀವು ನಿಧಾನಕ್ಕೆ 1 ಗಂಟೆ 2 ಗಂಟೆ ಬಿಟ್ಟು ನಿಧಾನಕ್ಕೆ ತಿಂತೀನಿ, ಬೆಳಗ್ಗೆ ಹೊತ್ತು ಆಗಲ್ಲ, ಒಂದು 8 ಗಂಟೆ ಹಂಗೆ ರುಬ್ಬಿಟ್ರೆ ಒಂದು 10 ಗಂಟೆ ಹಂಗೆ ತಿಂತೀನಿ ಅಂದರೆ ನೀವು ಅದನ್ನು ಮಿಕ್ಸ್ ಮಾಡ್ಕೊಬೋದು. ಇಲ್ಲಾಂದರೆ ನೀವು ಕ್ವಿಕ್ಕಾಗಿ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಸ್ವಲ್ಪ ಮೆತ್ತಗೆ ಇರುತ್ತೆ ದೋಸೆ, ನಿಮಗೆ ಕ್ರಿಸ್ಪಿ ಬರಲ್ಲ. ಕ್ರಿಸ್ಪಿ ಬೇಕಂದರೆ ನೀವು ಚಿರೋಟಿ ರವೆ ಹಾಕ್ಕೋಬೇಕು, ಇಲ್ಲ ಉಪ್ಪಿಟ್ಟಿನ ರವೆನಾರು ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಈಗ ಒಂದು ಚಟ್ನಿ ರೆಸಿಪಿ ನೋಡೋಣ. ಇದಕ್ಕೆ ಸೋರೆಕಾಯಿ ಚಟ್ನಿ, ಟೊಮೆಟೊ, ಕೊತ್ತಂಬರಿ, ಶುಂಠಿ ಮತ್ತು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ನಾನಿಲ್ಲಿ, ಒಣಮೆಣಸಿನ್ಕಾಯಿ. ಹೇಗೆ ಮಾಡೋದು ನೋಡೋಣ. ಈಗ ಒಂದು ಬಾಣಲೆಗೆ ಎಣ್ಣೆ ಇಟ್ಬಿಟ್ಟು ಸಾಸಿವೆ, ಇಂಗು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಎಣ್ಣೆ ಸಿಡಿದ್ಮೇಲೆ ಕರಿಬೇವು, ಶುಂಠಿ ಹಾಕ್ತಾಯಿದ್ದೀನಿ. ಇದು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಹೆಲ್ತಿ ರೆಸಿಪಿ. ಪ್ರೋಟೀನ್ ಸಹ ಇರುತ್ತೆ ಕಡಲೆಕಾಯಿ ಬೀಜದಲ್ಲಿ. ಸೋರೆಕಾಯಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. BP ಶುಗರ್ ಇದ್ದವರು ದಿನ ಸೋರೆಕಾಯಿ ತಿಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಕಡಲೆಕಾಯಿ ಬೀಜ ಹಾಕಿ ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಬಾಡಿಸ್ಕೊಳ್ಳೋಣ. ಒಣಮೆಣಸಿನ್ಕಾಯಿ ಹಾಕ್ಕೋಬೇಕು ಈ ಟೈಮಲ್ಲಿ. ಟೊಮೆಟೊ ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ನೋಡಿಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು, ನಾನು ಮೆಣಸಿನ್ಕಾಯಿ ಹಾಕೋದು. ನೀವು ಖಾರ ಜಾಸ್ತಿ ಬೇಕು ಅಂದರೆ ಒಂದು 6 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಇಲ್ಲಾಂದರೆ 4 ಸಾಕು ಮೆಣಸಿನ್ಕಾಯಿ ಆದರೆ. ನಾನಿಲ್ಲಿ 4 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಸೊ ಇದೊಂದು ಚೂರು ಬಾಡಿದ್ಮೇಲೆ ಉಪ್ಪು ಹಾಕಿದ್ದೀನಿ. ಈ ಟೈಮಲ್ಲಿ ಸಾಫ್ಟ್ ಆಗುತ್ತೆ, ಟೊಮೆಟೊ ಎಲ್ಲ ನೀಟಾಗಿ ಬೇಯುತ್ತೆ. ಉಪ್ಪು ಇವಾಗಲೇ ಹಾಕಿದ್ದೀನಿ ನಾನು. ಇವಾಗ ಹೆಚ್ಚಿಟ್ಕೊಂಡಿದ್ದು ಸೋರೆಕಾಯಿ ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ. ನಾನು ಸಿಪ್ಪೆಯನ್ನು ತೆಗಿಯೋಕ್ಕೆ ಹೋಗಿಲ್ಲ. ಸಿಪ್ಪೆನಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸಿಪ್ಪೆ ತೆಗಿಯೋದೇನು ಬೇಡ. ಚೆನ್ನಾಗಿ ತೊಳೆದ್ಬಿಟ್ಟು ಹೆಚ್ಚಾದ್ಮೇಲೂ ಮತ್ತೆ ಇನ್ನೊಂದ್ಸಲಿ ತೊಳೆದ್ಬಿಟ್ಟು ಹಾಕಿದ್ದೀನಿ ನಾನು.
ಈಗ ಇದನ್ನೇ ಒಂದು 3 ಮಿನಿಟ್ಸ್ ಹೀಗೆ ಬಿಟ್ಬಿಟ್ರೆ ಒಂದ್ಸಲ ತಿರುಗಿಸಿ ನೀಟಾಗಿ ಸೋರೆಕಾಯು ಬೇಯುತ್ತೆ. ಬೆಂದ ಮೇಲೆ ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ರುಚಿಗೆ ಬೇಕಾದ್ರೆ ನೀವು ಒಂಚೂರು ಬೆಲ್ಲನೂ ಹಾಕ್ಕೋಬೋದು. ತುಂಬ ಖಾರ ಜಾಸ್ತಿ ಇದ್ದರೆ ಒಂದು ಅರ್ಧ ಟೀ ಸ್ಪೂನ್ ಬೆಲ್ಲ ಹಾಕಿದ್ರೆ ನೋಡಿ ನಾನು ಹಾಕ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಗುಂಟೂರು ಮೆಣಸಿನ್ಕಾಯಿ